ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕದಲ್ಲಿ BSY ಇಲ್ಲದ ಬಿಜೆಪಿಗೆ ಬಿಗ್ ಲಾಸ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ ದೇಶದ ದೊಡ್ಡದೊಂದು ಸರ್ವೆಯ ಅಂಕಿ ಅಂಶ. ಸಿ ವೋಟರ್ ಮತ್ತು ಇಂಡಿಯಾ ಟುಡೇ ಪ್ರತಿಷ್ಠಿತ ಸಂಸ್ಥೆಗಳು ಮಾಡಿರುವಂತಹ ಒಪಿನಿಯನ್ ಪೋಲ್ ಅಲ್ಲಿ ಈ ಕ್ಷಣಕ್ಕೇನಾದರೂ ಲೋಕಸಭಾ ಚುನಾವಣೆ ನಡೆದ್ರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಎಷ್ಟು ದೊಡ್ಡ ಪೆಟ್ಟು ಬೀಳುತ್ತೆ ಯಡಿಯೂರಪ್ಪನವರ ನಾಯಕತ್ವದ ಕೊರತೆಯಿಂದಾಗಿ ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಇಂಡಿಯಾ ಟುಡೇ ಮತ್ತು ಸಿ ವೋಟರ್ ಸಹಯೋಗದಲ್ಲಿ ಪ್ರತಿಷ್ಠಿತ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದಿರುವಂತಹ ಅತಿ ದೊಡ್ಡ ಸರ್ವೆ, ದೊಡ್ಡ ಸ್ಯಾಂಪಲ್ ತಗೊಂಡು ಮಾಡಿರುವಂತಹ ಸರ್ವೆ. ವಿವಿಧ ರಾಜ್ಯಗಳಲ್ಲಿ ಈ ಕ್ಷಣಕ್ಕೆ ಚುನಾವಣೆ ನಡೆದ್ರೆ ಏನಾಗತ್ತೆ ಅಂತ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ತಿಂಗಳಿಗೆ ಒಂದ್ಸಲ ಮೂಡ್ ಆಫ್ ದಿ ನೇಷನ್ ಹೆಸರಲ್ಲಿ ಇಂಡಿಯಾ ಟುಡೇ ಪರಿಸ್ಥಿತಿ ಏನಿದೆ, ಈ ಕ್ಷಣಕ್ಕೆ ಎಲೆಕ್ಷನ್ ಏನಾದರೆ ಅನ್ನೋ ಡೇಟಾ ರಿಲೀಸ್ ಮಾಡ್ತಾ ಇರುತ್ತೆ. ಇದೆಲ್ಲದರ ಸರಾಸರಿ ಜನವರಿಯಿಂದ ಆಗಸ್ಟ್ ತನಕ ಎಲ್ಲ ಕಡೆಯಿಂದ ಸಂಗ್ರಹ ಮಾಡಿರುವ ಮಾಹಿತಿ, ಎಲ್ಲ ಕಡೆ ಆಗಿರುವಂಥ ರಾಜಕೀಯ ಬೆಳವಣಿಗೆ, ಆಂತರಿಕ ವಿಚಾರಗಳನ್ನು ಗಣನೆಗೆ ತೆಗೆದುಕೊಂಡು ಅಳೆದು ತೂಗಿ ಈಗ ಒಂದು ಪಟ್ಟಿಯನ್ನು ರಿಲೀಸ್ ಮಾಡಿದೆ ಇಂಡಿಯಾ ಟುಡೇ. ಸಿ ವೋಟ್ ಸಮೀಕ್ಷೆಯಲ್ಲಿ ಹಾಗಾದರೆ ಕರ್ನಾಟಕದಲ್ಲಿ ಏನಾಗುತ್ತೆ ಅನ್ನೋ ಡೇಟಾ ಲಭ್ಯವಾಗ್ತಿದೆ, ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗಾಗಲೇ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಗೆ 7 ತಿಂಗಳು ಬಾಕಿ ಇರೋದು. ಎಲ್ಲೂ ಕೂಡ ಯಡಿಯೂರಪ್ಪನವ್ರು ಇಲ್ಲದೆ ಬಹಳ ಕಷ್ಟ ಆಗುತ್ತೆ ಈ ಚುನಾವಣೆ ಎದುರಿಸೋದು ಅನ್ನೋದನ್ನ ಹೈಕಮಾಂಡ್ ಕೂಡ ಅರ್ಥ ಮಾಡಿಕೊಂಡು ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಪ್ರಯತ್ನ ಮಾಡ್ತಿದೆ. ಇದೇ ಹೊತ್ತಲ್ಲಿ ರಿಲೀಸ್ ಆಗಿರುವಂತಹ ಈ ನ್ಯಾಷನಲ್ ಸರ್ವೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರು ಇಲ್ದಿದ್ರೆ ಬಿಜೆಪಿಗೆ ಬಹಳ ದೊಡ್ಡ ಪೆಟ್ಟು ಬೀಳುತ್ತೆ. ಕಳೆದ ಬಾರಿ 2019ರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿಯಾದ ಗೆಲುವು ಸಿಕ್ಕಿತ್ತು. ಲೋಕಸಭಾ ಚುನಾವಣೆಯಲ್ಲಿ 25 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು ಬಿಜೆಪಿ. 2018 ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಮ್ಯಾಜಿಕ್ ನಂಬರ್ ರೀಚ್ ಆಗೋಕ್ಕಾಗಲಿಲ್ಲ. ಆ ಬೇಜಾರಲ್ಲಿ ಮುಖ್ಯಮಂತ್ರಿಯಾಗಿ ನಾನು ರಾಜೀನಾಮೆ ಕೊಡಬೇಕಾಯ್ತು ಅನ್ನುವಂಥ ಬೇಸರದಲ್ಲಿ ಕುದೀತಾ ಇದ್ದ ಯಡಿಯೂರಪ್ಪನವರು ಸವಾಲಾಗಿ ತಗೊಂಡು 25 ಕ್ಷೇತ್ರಗಳನ್ನು ಬಿಜೆಪಿ ತೆಕ್ಕೆಗೆ ಬರುವಂತೆ ಮಾಡಿದ್ರು. BSY ಅಂದರೆ ಕರ್ನಾಟಕ ಬಿಜೆಪಿ ಮಟ್ಟಿಗೆ ಎಲೆಕ್ಷನ್ ಮಷಿನ್ ಇದ್ದ ಹಾಗೆ. ಅವರು ಬೈ ಎಲೆಕ್ಷನ್ಗಳನ್ನು ಗೆಲ್ಲಿಸ್ಕೊಂಡ ರೀತಿ ಇರಬಹುದು, ಆಪರೇಷನ್ ಕಮಲ ಅನ್ನುವಂತಹ ಹಣೆಪಟ್ಟಿ ಇದ್ರೂ ಕೂಡ 2 ಬಾರಿ ಅವರು CM ಆಗಿದ್ದು ಇದೇ ಆಪರೇಷನ್ ಮೂಲಕ ಅನ್ನೋದು ಎಲ್ರಿಗೂ ಗೊತ್ತು. ಆಪರೇಷನ್ ಅನ್ನೋ ಆರೋಪ ಏನೇ ಇರಬಹುದು, ಆದರೆ ಈ ಥರ ಹೊರಗಡೆಯಿಂದ ಕರ್ಕೊಂಡು ಬಂದು ಬೈ ಎಲೆಕ್ಷನಲ್ಲಿ ಅಷ್ಟೆಲ್ಲ ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಳ್ಳೋದು ಅಂದರೆ ಸಣ್ಣ ಮಾತಲ್ಲ. ಡಜನ್ ಗಟ್ಟಲೆ ಎಲೆಕ್ಷನ್ಗಳನ್ನು ಗೆಲ್ಲೋದು ಅಂದರೆ, ಅಷ್ಟು ಕ್ಷೇತ್ರಗಳನ್ನು ಗೆಲ್ಲೋದು ಅಂದರೆ ಸುಮ್ಮನೆ ಅಲ್ಲ. ಆದರೆ ಯಡಿಯೂರಪ್ಪನವರ ನಾಯಕತ್ವ ಇಲ್ಲದೆ ಇರೋದ್ರಿಂದ ಕರ್ನಾಟಕದಲ್ಲಿ ಬಹಳ ದೊಡ್ಡ ನಷ್ಟವಾಗಲಿದೆ ಅಂತ ಹೇಳ್ತಾ ಇದೆ ಈ ಸಮೀಕ್ಷೆ. ಈ ಕ್ಷಣಕ್ಕೇನಾದರೂ ಚುನಾವಣೆ ನಡೆದ್ರೆ ಬಿಜೆಪಿ 13 ಕ್ಷೇತ್ರಗಳನ್ನಷ್ಟೇ ಗೆಲ್ಲುವಲ್ಲಿ ಯಶಸ್ವಿಯಾಗತ್ತೆ ಅಂತ ಹೇಳ್ತಾ ಇದೆ. ಜೊತೆಗೆ ಕಾಂಗ್ರೆಸ್ 13. ಸೊ ಸಮಬಲದ ಹೋರಾಟ ನಡೆಯುತ್ತೆ ಬಿಜೆಪಿ ಕಾಂಗ್ರೆಸ್ನ ನಡುವೆ ಅನ್ನೋದು ಈ ಕ್ಷಣಕ್ಕೆ ಕೊಡ್ತಾ ಇರುವಂತಹ ಅಂಕಿಅಂಶ. ಇಂಡಿಯಾ ಟುಡೇ ಸಿ ವೋಟರ್ ಸಮೀಕ್ಷೆಯಲ್ಲಿ ಸಿಗ್ತಾ ಇರುವಂತಹ ವಿಚಾರ. ಇನ್ನು ಇತರೆ 2 ಅದರಲ್ಲಿ JDS ನಾವು ಕನ್ಸಿಡರ್ ಮಾಡ್ಬೋದು. ಕಳೆದ ಬಾರಿ ಒಂದೇ ಒಂದು ಸ್ಥಾನ ಸಿಕ್ಕಿತ್ತು. ಈ ಬಾರಿ JDS 2 ಗೆಲ್ಲಬಹುದು ಅಥವಾ JDS 1 ಗೆದ್ದು ಬೇರೆಯವರು ಸ್ವತಂತ್ರವಾಗಿ 1 ಗೆದ್ರು ಗೆಲ್ಲಬಹುದು. ಈ ರೀತಿಯ ನಂಬರ್ಸ್ ಅನ್ನ ಒಪಿನಿಯನ್ ಪೋಲ್ ಕೊಡ್ತಾ ಇದೆ. ಸೊ ಇಂಡಿಯಾ ಟುಡೇ ಸಿ ವೋಟರ್ ಸಮೀಕ್ಷೆ ಹೇಳೋ ಪ್ರಕಾರ 25 ಇದ್ದಿದ್ದು 13ಕ್ಕೆ ಇಳಿಯತ್ತೆ. ಬಹಳ ದೊಡ್ಡ ನಷ್ಟ, ಅರ್ಧಕ್ಕರ್ಧ ಕ್ಷೇತ್ರಗಳನ್ನು ಕಳೆದುಕೊಳ್ಳಬೇಕಾಗತ್ತೆ. BSY ಬಲ ಇಲ್ಲದೇ ಇರೋದೇ ಇದಕ್ಕೆ ಕಾರಣ ಅಂತ ಎಳೆ ಎಳೆಯಾಗಿ ಕರ್ನಾಟಕ ಪಾಲಿಟಿಕ್ಸ್ ಅನ್ನ ತೆರೆದಿಟ್ಟಿದೆ ಈ ಒಂದು ರಾಷ್ಟ್ರೀಯ ವಾಹಿನಿ ನಡೆಸಿರುವಂತಹ ಸಮೀಕ್ಷೆ. ಇನ್ನು ಓವರ್ ಆಲ್ ನಂಬರ್ಸ್ ನೋಡೋದಕ್ಕೆ ಹೋದ್ರೆ 543ರಲ್ಲಿ ಈ ಕ್ಷಣ ಏನಾದರೂ ಚುನಾವಣೆ ಆದರೆ NDAಗೆಷ್ಟು, UPAಗೆಷ್ಟು, ಇತರೆ ಎಷ್ಟು ಗೆಲ್ತಾರೆ ಅನ್ನೋದ್ರ ಬಗ್ಗೆ ಇಂಡಿಯಾ ಟುಡೇ ಸಿ ವೋಟರ್ಸ್ ಏನು ಹೇಳ್ತಾ ಇದೆ. 543ರಲ್ಲಿ ಬಿಜೆಪಿಗೆ ಲೀಡ್ ಸಿಗತ್ತೆ, NDAಗೇನೆ ಲೀಡ್ ಸಿಗತ್ತೆ. 286 ಸ್ಥಾನಗಳನ್ನು ಗೆಲ್ಲುವಲ್ಲಷ್ಟೇ ಯಶಸ್ವಿ ಆಗತ್ತೆ ಅಂತ ಈ ಸರ್ವೆ ಹೇಳ್ತಾ ಇದೆ. ಕಳೆದ ಬಾರಿ 353 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು 2019ರಲ್ಲಿ. ಈಗ ಬಹಳ ನಷ್ಟ ಆಗಲಿದೆ ಅಂತ ಹೇಳ್ತಾ ಇದೆ ಈ ರಿಪೋರ್ಟ್. ಅದರಲ್ಲೂ ಬಿಹಾರ 21 ಸ್ಥಾನಗಳನ್ನು ಬಿಹಾರದಲ್ಲಿಯೇ ಬಿಜೆಪಿ ಕಳ್ಕೊಳ್ಳುತ್ತೆ. ನಿತೀಶ್ ಕುಮಾರ್
ಇಟ್ಟಿರುವ ಹೆಜ್ಜೆಯ ಪರಿಣಾಮ ಬಹಳ ದೊಡ್ಡದಿರಲಿದೆ ಅಂತ ಹೇಳ್ತಾ ಇದೆ ಈ ಒಂದು ಸರ್ವೆ. ಕರ್ನಾಟಕದಲ್ಲಿ ಅರ್ಧಕ್ಕರ್ಧ ಲಾಸ್ ಆಗುತ್ತೆ. ಈ ರೀತಿ BJP ಕಳೆದುಕೊಳ್ಳುವ ಕ್ಷೇತ್ರಗಳ ಪಟ್ಟಿಯನ್ನು ಕೊಡ್ತಾ ಇದೆ ಇಂಡಿಯಾ ಟುಡೇ ಸಿ ವೋಟರ್ ಸರ್ವೆ ರಿಪೋರ್ಟ್. ಇನ್ನು UPA 146 ಸ್ಥಾನಗಳಿಗೆ ಹೆಚ್ಚಿಸಿಕೊಳ್ಳಿದೆ. ಇತರೆ ಕಳೆದ ಬಾರಿ 99 ಗೆದ್ದಿದ್ರು, ಈ ಬಾರಿ 100ಕ್ಕೂ ಹೆಚ್ಚು 110 ಆಸ್ಪಾಸಲ್ಲಿ ಗೆಲ್ತಾರೆ ಅಂತ ಮಾಹಿತಿ ಈ ಸರ್ವೆಯಲ್ಲಿ ಲಭ್ಯವಾಗ್ತಾ ಇದೆ. ಸೊ ಈ ಬಾರಿ BJP 3ನೇ ಅವಧಿಗೆ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಜನರ ಮುಂದೆ ಹೋಗ್ತಾ ಇರೋದು, 3ನೇ ಅವಧಿಗೆ ಸರ್ಕಾರ ರಚಿಸಬೇಕು ಅನ್ನುವಂತಹ ಲೆಕ್ಕಾಚಾರ ಹಾಕ್ತಿರೋದು. ಹಾಗಾಗಿ ಒಂದೊಂದು ಸೀಟ್ ಕೂಡ ತುಂಬ ಇಂಪಾರ್ಟೆಂಟ್, ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಂಥದ್ರಲ್ಲಿ ದಕ್ಷಿಣ ಭಾರತದಲ್ಲಿ BJPಯ ಹೆಬ್ಬಾಗಿಲಾಗಿರುವ ಹಾಗೆ ಕಮಲ ಅರಳುವಂಥ ಏಕೈಕ ರಾಜ್ಯ ಅನ್ನೋ ರೀತಿ ಇರುವಂಥ ಕರ್ನಾಟಕದಲ್ಲಿಯೇ ಬಹಳ ದೊಡ್ಡ ನಷ್ಟ ಆಗಲಿದೆ. ಅರ್ಧಕ್ಕಿಂತ ಹೆಚ್ಚು ಸ್ಥಾನಗಳು ಕೈ ತಪ್ಪಿ ಹೋಗಲಿದೆ ಅಂತ ಹೇಳ್ತಾ ಇದೆ ಈ ಸರ್ವೆ ರಿಪೋರ್ಟ್. ಕಾದು ನೋಡಬೇಕು. ಇದು ಅರ್ಥ ಆಗಿಯೇ ಬಹುಶಃ ಈ ರೀತಿ ಆಂತರಿಕ ಸರ್ವೆ ರಿಪೋರ್ಟ್ಗಳು ಸಿಕ್ಕಿಯೇ BJP ನಿಧಾನಕ್ಕೆ BSY ಮನವೊಲಿಸುವ ವಿಶ್ವಾಸ ತಗೊಳ್ಳುವಂಥ ಪ್ರಯತ್ನವನ್ನು ಶುರು ಮಾಡಿದೆ. ಉಳಿದ ಸಮಯದಲ್ಲಿ ಲೆಕ್ಕಾಚಾರವನ್ನು ಬದಲಿಸುತ್ತಾ BJP ಮತ್ತೆ ಮ್ಯಾಜಿಕ್ ಮಾಡುತ್ತಾ ಕಾದು ನೋಡಬೇಕು. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.